ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 7 ಮತ್ತು 8 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಅಸ್ಟರ್ ಗಾರ್ಡಿಯನ್ಸ್ ಗ್ಲೋಬಲ್ ನರ್ಸಿಂಗ್ ಅವಾರ್ಡ್ 2024 ವಿಜೇತರಾದ ನರ್ಸ್ ಮಾರಿಯಾ ವಿಕ್ಟೋರಿಯಾ ಜುವಾನ್ ಅವರ ಪ್ರಮುಖ ಕೊಡುಗೆ ಏನು? ನೋಡಿ, 2024ನೇ ಸಾಲಿನ ಅಸ್ಟರ್ ಗಾರ್ಡಿಯನ್ಸ್ ನೀಡುವ ಗ್ಲೋಬಲ್ ನರ್ಸಿಂಗ್ ಅವಾರ್ಡನ್ನು ಮಾರಿಯಾ ವಿಕ್ಟೋರಿಯಾ ಜುವಾನ್ ಎಂಬತಕ್ಕಂಥವರು ಪಡೆದಿದ್ದಾರೆ. ಹಾಗಾದರೆ ಯಾವ ಉದ್ದೇಶಕ್ಕಾಗಿ ಈ ಕೊಡುಗೆಯನ್ನು ಪಡೆದಿದ್ದಾರೆ ಅಂತ ಕೇಳಿದರೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಅವರು ಫಿಲಿಪೈನ್ಸ್ನ ಸಶಸ್ತ್ರ ಪಡೆಗಳಲ್ಲಿ ಮೊದಲ ಏರೋ ಮೆಡಿಕಲ್ ಸ್ಥಳಾಂತರಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೋಡಿ, ಏರೋ ಮೆಡಿಕಲ್ ಅಂತ ಕರಿತೀವಿ. ಇವುಗಳನ್ನು ಸ್ಥಳಾಂತರಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. ಅವರು ಯಾವ ದೇಶದವರು ನರ್ಸ್ ಅಂತ ಕೇಳಿದರೆ ಫಿಲಿಪೈನ್ ದೇಶದವರು. ನೋಡಿ, ಫಿಲಿಪೈನ್ಸ್ನ ನರ್ಸ್ ಆಗಿರತಕ್ಕಂಥ ಮಾರಿಯಾ ವಿಕ್ಟೋರಿಯಾ ಜುವಾನ್ ರವರು ನೋಡಿ ಅಸ್ಟರ್ ಗಾರ್ಡಿಯನ್ಸ್ ನೀಡುವ ಗ್ಲೋಬಲ್ ನರ್ಸಿಂಗ್ ಅವಾರ್ಡ್ 2024 ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಓಕೆ, ಡೀಟೇಲ್ಸನ್ನು ಗಮನಿಸಬಹುದು. ಮಾರಿಯಾ ವಿಕ್ಟೋರಿಯಾ ಜುವಾನ್ ಅಂತ ಕರಿತೀವಿ. ಇವರು ಯಾವ ದೇಶದವರು ಅಂತ ಕೇಳಿದರೆ ಫಿಲಿಪೈನ್ಸ್ನವರು. ಉದ್ದೇಶ ಏನು? ಸಶಸ್ತ್ರ ಪಡೆಗಳಲ್ಲಿ ಏರೋ ಮೆಡಿಕಲ್ ಸ್ಥಳಾಂತರಿಸುವ ವ್ಯವಸ್ಥೆಯನ್ನು ಮೊದಲು ಪ್ರಾರಂಭಿಸಿದ್ದಾರೆ. ಹಾಗಾದರೆ ಇದರ ಉದ್ದೇಶವೇನು? ಏರೋ ಮೆಡಿಕಲ್ ಹೇಗೆ ಸ್ಥಳಾಂತರಿಸುತ್ತದೆ ಅಂತ ಕೇಳಿದರೆ, ನೋಡಿ, ಇದು ಕ್ಷಿಪ್ರ ಸ್ಥಳಾಂತರಿಸುವಿಕೆ ಮತ್ತು ಗಾಯಾಳುಗಳ ಆರಂಭಿಕ ಚಿಕಿತ್ಸೆಯನ್ನು ಸಕ್ರಿಯಗೊಳಿಸುವ ಮೂಲಕ ಬದುಕುಳಿಸುವಿಕೆಯ ಪ್ರಮಾಣವನ್ನು ಸುಧಾರಿಸುತ್ತದೆ. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ನಿಧನರಾದ ಲೆಜೆಂಡರಿ ಸ್ಕ್ವಾಷ್ ಆಟಗಾರರಾದ ರಾಜ್ ಮಚಂದ್ ಅವರ ಗಮನಾರ್ಹ ಸಾಧನೆ ಏನು? ನೋಡಿ, ರಾಜ್ ಮಚಂದ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಬಹುದು. ಸ್ಕ್ವಾಷ್ ಆಟಗಾರ. ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದರೆ ಅವರ ಗಮನಾರ್ಹ ಸಾಧನೆ ಏನು ಅಂತ ಕೇಳಿದರೆ ಆಪ್ಷನ್ ನಂಬರ್ 1. ನೋಡಿ, ಅರ್ಜುನ ಪ್ರಶಸ್ತಿಯನ್ನು ಪಡೆದು 6 ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರು. ನೋಡಿ, ಅರ್ಜುನ ಪ್ರಶಸ್ತಿಯ ಜೊತೆಗೆ 6 ರಾಷ್ಟ್ರೀಯ ಪ್ರಶಸ್ತಿ. ಭಾರತದ ಅಗ್ರಗಣ್ಯ ಸ್ಕ್ವಾಷ್ ಆಟಗಾರ ಅವರು. ನೋಡಿ, ಲೆಜೆಂಡರಿ ಅಂತ ಕರೀತಾರೆ ರಾಜ್ ಮಚಂಡ. ಓಕೆ, ಸ್ಕ್ವಾಷ್ ಆಟಗಾರರು. ನಾಳೆಂತ ಅರ್ಜುನ ಪ್ರಶಸ್ತಿ ಸೇರಿದಂತೆ 6 ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಓಕೆ, ರಾಜ್ ಮಚಂದ ಅವರು ಭಾರತೀಯನಲ್ಲಿ ಪ್ರಬಲ ವ್ಯಕ್ತಿಯಾಗಿದ್ದಾರೆ. ಈ ಸ್ಕ್ವಾಷ್ನಲ್ಲಿ ಸತತ 6 ವರ್ಷಗಳಲ್ಲಿ ಅಂದರೆ 1977ರಿಂದ 82ರಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದರು. ಅರ್ಜುನ ಪ್ರಶಸ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ 1961ರಲ್ಲಿ ಸ್ಥಾಪಿಸಲಾಗಿದೆ ಈ ಪ್ರಶಸ್ತಿಯನ್ನು. ಇದು ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಭಾರತದ ಅತ್ಯುನ್ನತ ಗೌರವವಾಗಿದೆ. ಸಾಧನೆ ಮತ್ತು ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಲ್ಲಿ ಶ್ರೇಷ್ಠತೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನೋಡಿ, 1961ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಪಾಯಿಂಟ್ ನೆನಪಿರಲಿ ನಿಮಗೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. 2024ರ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ನೋಡಿ, ಇಂದಿರಾ ಗಾಂಧಿ ಅವಾರ್ಡ್ ಫಾರ್ ಪೀಸ್, ಡಿಸ್ಮಿನಿಸ್ಟ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ 2024. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮಿಚೆಲ್ ಬಚ್ಲೆಟ್ ಅವರಿಗೆ ನೀಡಲಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ನೋಡಿ, ಚಿಲಿ ದೇಶದ ಮಾಜಿ ಅಧ್ಯಕ್ಷರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಿಶೆಲ್ ಬಾಕಲೇಟ್ ಅಂತಲೂ ಕೂಡ ಕರೀತಾರೆ ಇವರನ್ನು. ಡೀಟೇಲ್ಸನ್ನು ನೋಡಿ. ಚಿಲಿ ದೇಶದ ಮಾಜಿ ಅಧ್ಯಕ್ಷ ಮತ್ತು ಜಾಗತಿಕ ಮಾನವ ಹಕ್ಕುಗಳ ಪ್ರತಿಪಾದಕಿ ಮಿಚೆಲ್ ಬಚ್ಲೆಟ್ ಅವರಿಗೆ 2024ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಜಾಗತಿಕ ಶಾಂತಿ, ಸಮಾನತೆ, ಮಾನವ ಹಕ್ಕುಗಳು, ಪ್ರಜಾಪ್ರಭುತ್ವ ಮತ್ತು ಸಂಕಷ್ಟದ ಸಂದರ್ಭದಲ್ಲಿ ಭಾರತದ ಜೊತೆಗಿನ ಚಿಲಿ ಕೊಡುಗೆಗಳನ್ನು ಸ್ಮರಿಸಿ ಇಂದಿರಾ ಗಾಂಧಿ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ ಎಂದು ಜ್ಯೂರಿ ಸಮಿತಿ ತಿಳಿಸಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ 2024ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ?
ನೋಡಿ, ಭಾರತ ಇದರಲ್ಲಿ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ. 10ನೇ ಸ್ಥಾನ ಗಮನಿಸಿ. ಇಂಡಿಯಾ ನೋಡಿ ಡ್ರಾಪ್ಸ್ 2 ಪ್ಲೇಸಸ್ ಬಟ್ ರಿಮೈನ್ಸ್ ಅಮಾಂಗ್ ಟಾಪ್ 10. ಸೊ ಹಾಗಾದರೆ ಕ್ಲೈಮೇಟ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಎಲ್ಲ ಡೀಟೇಲ್ಸನ್ನು ನೋಡಿ. ಹವಾಮಾನ ಬದಲಾವಣೆ ಕಾರ್ಯನಿರ್ವಹಣೆ ಸೂಚ್ಯಂಕ ಅಂದರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, CCPI ಅಂತ ಕರೀತಾರೆ. ನೋಡಿ, CCPI ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2025ರಲ್ಲಿ ಭಾರತದ ಮೌಲ್ಯಮಾಪನವನ್ನು ಮಾಡಲಾಗಿದ್ದು 60 ದೇಶಗಳ ಪೈಕಿ 10ನೇ ಸ್ಥಾನ ಲಭ್ಯವಾಗಿದೆ. ಈ ಮೌಲ್ಯಮಾಪನದಲ್ಲಿ ಹವಾಮಾನ ಬದಲಾವಣೆಯನ್ನು ಎದುರಿಸುವ ಪ್ರಯತ್ನಗಳ ಮೌಲ್ಯಮಾಪನ ಮಾಡಲಾಗುತ್ತದೆ. ನೋಡಿ, ಬಾಕುವಿನಲ್ಲಿ ನಡೆದಂತಹ ವಿಶ್ವಸಂಸ್ಥೆ ಹವಾಮಾನ ಸಮ್ಮೇಳನದಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ ಅಥವಾ ಬಿಡುಗಡೆ ಮಾಡಲಾಗಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. CCPIಯನ್ನು ವಿಶ್ವಸಂಸ್ಥೆಯ ಹವಾಮಾನ ಸಮ್ಮೇಳನದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. 60 ದೇಶಗಳ ಪೈಕಿ ಭಾರತ 10ನೇ ಸ್ಥಾನದಲ್ಲಿದೆ. ಹಾಗಾದರೆ ಇದು ಪ್ರಮುಖ ಮಾನದಂಡಗಳಂತ ಯಾವ್ಯಾವನ್ನ ಪರಿಗಣಿಸುತ್ತದೆ ಅಂತ ನೋಡೋದಾದರೆ, CCPI ಏನಿದೆ 3 ಮುಖ್ಯ ಅಂಶಗಳನ್ನು ಅಳೆಯುತ್ತದೆ. ಒಂದನೇದಾಗಿ ಕಾರ್ಬನ್ ಹೊರಸೂಸುವಿಕೆ, ಎರಡನೇದಾಗಿ ನವೀಕರಿಸಬಹುದಾದ ಇಂಧನ ಮತ್ತು ಹವಾಮಾನ ನೀತಿಗಳು. ನೋಡಿ, 3 ಮಾನದಂಡಗಳು: ಕಾರ್ಬನ್ ಹೊರಸೂಸುವಿಕೆ, ನವೀಕರಿಸಬಹುದಾದ ಇಂಧನ ಮತ್ತು ಹವಾಮಾನ ನೀತಿಗಳು. ಇವೇ ಆ 3 ಅಂಶಗಳು. ಈ ವಿಭಾಗಗಳಲ್ಲಿನ ಕಾರ್ಯನಿರ್ವಹಣೆಯ ಆಧಾರದಲ್ಲಿ ಪ್ರತಿಯೊಂದು ದೇಶದ ಬ್ಯಾಂಕ್ ಅಲ್ಲದು ರ್ಯಾಂಕ್ ಅಂತ ಮಾಡ್ಕೊಳ್ಳಿ. ಪ್ರತಿಯೊಂದು ದೇಶದ ರ್ಯಾಂಕ್ ನಿರ್ಧರಿಸಲಾಗುತ್ತದೆ. ಅಗ್ರ 3 ಸ್ಥಾನಗಳು ಯಾವುದೇ ದೇಶಕ್ಕೆ ಲಭ್ಯವಾಗಿಲ್ಲ. ಎಲ್ಲ ಅಂಶಗಳ ಅಗತ್ಯ ಮಾನದಂಡಗಳನ್ನು ಪೂರೈಸುವಲ್ಲಿ ಯಾವುದೇ ದೇಶ ಸಫಲವಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ನಾವು 5ನೇ ಕ್ವೆಶ್ಚನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಡೇ. ಡಿಸೆಂಬರ್ 7 ಸರಿಯಾಗಿದೆ. ಆಪ್ಷನ್ ನಂಬರ್ 3. ನೋಡಿ, ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. 1949ರಲ್ಲಿ ಕೇಂದ್ರ ಸಚಿವ ಸಂಪುಟದ ರಕ್ಷಣಾ ಸಚಿವರ ಸಮಿತಿಯು ಭಾರತೀಯ ಸೇನೆಯ ಸೈನಿಕರಿಗಾಗಿ ಸಮಿತಿಯೊಂದನ್ನು ರಚಿಸಿತು. ಭಾರತೀಯ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯ ಮಹತ್ವವನ್ನು ಕುರಿತು ನಾವು ನೋಡೋದಾದರೆ, ಭಾರತೀಯ ಭೂಸೇನೆ, ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗಳಲ್ಲಿ ಸೇವೆ ಸಲ್ಲಿಸಿದ ಮತ್ತು ಸೇವೆ ಸಲ್ಲಿಸುತ್ತಿರುವ ಯೋಧರ ಶೌರ್ಯ, ತ್ಯಾಗ ಮತ್ತು ಸಮರ್ಪಣೆಯನ್ನು ಗೌರವಿಸಲು ಮತ್ತು ಯೋಧರ ಹಾಗೂ ಅವರ ಕುಟುಂಬದ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಂದ ನಿಧಿ ಸಂಗ್ರಹಿಸಲು ಈ ದಿನವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸಲಾಗುತ್ತದೆ. ಭಾರತದ ಮಿಲಿಟರಿ ಧ್ವಜವು ಭಾರತೀಯ ರಾಷ್ಟ್ರೀಯ ಧ್ವಜ ಆಗಿದೆ. ಇದನ್ನು ಅಧಿಕೃತ ಕಾರ್ಯಕ್ರಮಗಳು ಮತ್ತು ಸಮಾರಂಭಗಳಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಬಳಸುತ್ತವೆ. ನೆಕ್ಸ್ಟ್ 6ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೆಂಗಲ್ ಚಂಡಮಾರುತಕ್ಕೆ ಕೆಳಗಿನ ಯಾವ ದೇಶ ಹೆಸರಿಸಿದೆ? ನೋಡಿ, ಪೆಂಗಲ್ ಚಂಡಮಾರುತ ಸೌದಿ ಅರೇಬಿಯಾ ಪೆಂಗಲ್ ಎಂಬತಕ್ಕಂಥ ಹೆಸರನ್ನು ನೀಡಿದೆ. ಸೊ ಪೆಂಗಲ್ ಅಥವಾ ಗಮನಿಸಬಹುದು, ಹವಾಮಾನ ವೈಪರೀತ್ಯಕ್ಕೆ ಮಲೆನಾಡಿನ ರೈತರ ಬದುಕು ಹೈರಾಣಾಗಿದೆ. ಪೆಂಗಲ್ ಮತ್ತು ಅಡಿಕೆಯ ಸಂಕಷ್ಟ. ಸೊ ಹಾಗಾದರೆ ಈ ಪೆಂಗಲ್ ಚಂಡಮಾರುತದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪೆಂಗಲ್ ಚಂಡಮಾರುತವು ನವೆಂಬರ್ 30ರಂದು ಪುದುಚೇರಿ ಬಳಿ ಭೂಕುಸಿತವನ್ನು ಮಾಡಿತು. ನಂತರ ಚೆನ್ನೈ, ಪುದುಚೇರಿ ಸೇರಿದಂತೆ ತಮಿಳುನಾಡಿನ ಕರಾವಳಿ ಬೆಲ್ಟ್ಗೆ ಭಾರೀ ಮಳೆ ಬೀಸಿದೆ. ನೋಡಿ, ದಾನಾ ಅಂತಕ್ಕಂಥ ಒಂದು ಚಂಡಮಾರುತ ಬಂದಿತ್ತು. ದಾನಾ ಚಂಡಮಾರುತದ ನಂತರ 2 ತಿಂಗಳಲ್ಲಿ ಭಾರತದ ಪೂರ್ವ ಕರಾವಳಿ, ಗಮನಿಸಿ, ಭಾರತದ ಪೂರ್ವ ಕರಾವಳಿ ಮೇಲೆ ಪರಿಣಾಮ ಬೀರುವ 2ನೇ ಚಂಡಮಾರುತವೇ ಪೆಂಗಲ್ ಆಗಿದೆ. ನೋಡಿ, ಆರ್ಡರ್ ವೈಸು ಕೂಡ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ದಾನಾ ಚಂಡಮಾರುತದ ನಂತರ ಬಂದಿರತಕ್ಕಂಥದ್ದೇ ಪೆಂಗಲ್. ಹಾಗಾದರೆ ಪೆಂಗಲ್ ಎಂಬತಕ್ಕಂಥದ್ದು ಒಂದು ಸೈಕ್ಲೋನ್ ಆಗಿದೆ. ಓಕೆ, ಸೈಕ್ಲೋನ್ ಚಂಡಮಾರುತ. ಸೈಕ್ಲೋನ್ ಅಂದರೆ ನೋಡಿ, ಸೈಕ್ಲೋನ್ ಅಂದರೆ ಚಂಡಮಾರುತವು ಕಡಿಮೆ ಒತ್ತಡ ಪ್ರದೇಶದ ಮಧ್ಯಭಾಗದಲ್ಲಿ ಸುತ್ತುವ ಗಾಳಿಯ ದೊಡ್ಡ ಪ್ರಮಾಣದ ಒಂದು ವ್ಯವಸ್ಥೆಯಾಗಿದೆ.
ನೋಡಿ, ಕಡಿಮೆ ಒತ್ತಡ ಪ್ರದೇಶ ಇದೆ, ಅಂದರೆ ಮಧ್ಯಭಾಗದಲ್ಲಿ ಆ ಒಂದು ಕಡಿಮೆ ಒತ್ತಡ ಪ್ರದೇಶದ ಅಲ್ಲಿ ಮಧ್ಯಭಾಗದಲ್ಲಿ ನೋಡಿ, ಮಧ್ಯಭಾಗದಲ್ಲಿ ಸುತ್ತುವ ಗಾಳಿಯ ದೊಡ್ಡ ಪ್ರಮಾಣ ದೊಡ್ಡದ ಸಣ್ಣದಾಗಿ ಸುತ್ತಿ ಸುತ್ತಿ ದೊಡ್ಡದಾಗಿ ಚಂಡಮಾರುತ ಉಂಟಾಗುತ್ತದೆ. ಓಕೆ, ಇನ್ನೊಂದು ನೀವು ಉಷ್ಣವಲಯದ ಚಂಡಮಾರುತ ಅಂತ ನೋಡ್ತೀರಾ. ಹಾಗಾದರೆ ಈ ಉಷ್ಣವಲಯದ ಚಂಡಮಾರುತದ ಗುಣಲಕ್ಷಣಗಳು ನಾವು ನೋಡೋದಾದರೆ, ಚಂಡಮಾರುತದ ಮಧ್ಯಭಾಗವು ತುಂಬ ಶಾಂತವಾಗಿರುತ್ತದೆ. ನೋಡಿ, ಮಧ್ಯಭಾಗ ತುಂಬ ಶಾಂತವಾಗಿರುತ್ತದೆ ಮತ್ತು ಕಡಿಮೆ ಗಾಳಿಯ ಒತ್ತಡದೊಂದಿಗೆ ಅದು ಸ್ಪಷ್ಟವಾಗಿರುತ್ತದೆ. ಕಡಿಮೆ ಗಾಳಿಯ ಒತ್ತಡವಿರುತ್ತೆ, ಮಧ್ಯಭಾಗದಲ್ಲಿ ಶಾಂತವಾಗಿರುತ್ತದೆ, ಆದರೆ ಸರಾಸರಿ ವೇಗ ಗಂಟೆಗೆ 120 ಕಿಲೋಮೀಟರ್ ಇರುತ್ತದೆ. ಸೊ ಅವು ಮುಚ್ಚಿದ ಐಸೋಬಾರ್ಗಳನ್ನು ಹೊಂದಿದ್ದು ಅದು ಹೆಚ್ಚಿನ ವೇಗಕ್ಕೆ ಕಾರಣವಾಗುತ್ತದೆ. ಸೊ ಇವೆಲ್ಲ ಪಾಯಿಂಟ್ ಕೂಡ ನೆನಪಿರಲಿ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. PSLV C-59 ಮೂಲಕ ಇಸ್ರೋ ಉಡಾವಣೆ ಮಾಡಲಿರುವ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ನೋಡಿ ESAನ ಪ್ರೋಬಾ 3 ಮಿಷನ್ನ ಪ್ರಾಥಮಿಕ ಗುರಿ ಏನು? ನೋಡಿ, ಪ್ರೋಬಾ 3 ಮಿಷನ್ ಯಾವ ಉದ್ದೇಶವನ್ನು ಹೊಂದಿದೆ? ಸೂರ್ಯನ ಕರೋನಾ ಭಾಗವನ್ನು ಅನ್ವೇಷಿಸಲು. ನೋಡಿ, ಸೂರ್ಯನ ಅತ್ಯಂತ ಹೊರ ಮೇಲ್ಮೈ ಅಂತಂದರೆ ಅದು ಕರೋನಾ. ಸೊ ಆ ಒಂದು ಪದರಕ್ಕೆ ನಾವು ಕರೋನಾ ಪದರ ಅಂತ ಕರಿತೀವಿ. ಅದರ ಅನ್ವೇಷಣೆಗೆ ಇದೀಗ ಪ್ರೋಬಾ 3 ಮಿಷನ್ ಉಡಾವಣೆಯಾಗ್ತಾ ಇದೆ. ಸೊ PSLV C-59 ಮೂಲಕ ಇಸ್ರೋ ಉಡಾವಣೆ ಮಾಡ್ತಾ ಇದೆ. ಹಾಗಾದರೆ ಪ್ರೋಬಾ 3 ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಮಿಷನ್ ಆಗಿದೆ. ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಇಲ್ಲಿ ನಿಮಗೆ ಗಮನಿಸಬಹುದು, ಪ್ರೋಬಾ 3 ಮಿಷನ್ ಎಂಬುದು ಮುಖ್ಯವಾಗಿ ಭಾರತದ ಇಸ್ರೋ ಮತ್ತು ಯುರೋಪಿಯನ್ ಯೂನಿಯನ್ನ ಒಂದು ಪ್ರಮುಖ ಯೋಜನೆ, ಅಂದರೆ ಒಪ್ಪಂದದ ಮೇಲೆಗೆ ಉಡಾವಣೆ ಆಗ್ತಾ ಇದೆ. ಇದು ಕೂಡ ನೆನಪಿರಬೇಕು. ನೋಡಿ, ಸೌರ ಅಧ್ಯಯನಕ್ಕೆ ಪ್ರೋಬಾ 3 ಯಶಸ್ವಿ ಉಡಾವಣೆ. 2 ವರ್ಷ 100 ಕೃತಕ ಸೂರ್ಯಗ್ರಹಣ ಸೃಷ್ಟಿಯಾಗಲಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಸೊ ಹಾಗಾದರೆ ಗಮನಿಸಬಹುದು, ಇಸ್ರೋ ಇದನ್ನು ಡಿಸೆಂಬರ್ 4ರಂದು ಉಡಾವಣೆ ಮಾಡಿರತಕ್ಕಂಥದ್ದು. ಎಲ್ಲಿ? ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪ್ರಾರಂಭಿಸುತ್ತದೆ. ಪ್ರೋಬಾ 3 ಸೂರ್ಯನ ಕರೋನಾವನ್ನು ಅಧ್ಯಯನ ಮಾಡಲು ಏಕೀಕೃತ ರಚನೆಯಾಗಿ ಕಾರ್ಯನಿರ್ವಹಿಸುವ 2 ಉಪಗ್ರಹಗಳನ್ನು ಹೊಂದಿದೆ. 150 ಮೀಟರ್ ಪ್ರತ್ಯೇಕತೆಯೊಂದಿಗೆ ನಿಖರವಾದ ರಚನೆಯ RO ತಂತ್ರಜ್ಞಾನವನ್ನು ಬಳಸುತ್ತದೆ. ನೋಡಿ, PSLV C-59 ರಾಕೆಟ್ನಲ್ಲಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಪ್ರೋಬಾ 3 ಉಪಗ್ರಹವನ್ನು ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು. ಸೊ ಇದಕ್ಕೆ ನೆಲ ಮುರಿಯುವ ಮಿಷನ್, ಗ್ರೌಂಡ್ ಬ್ರೇಕಿಂಗ್ ಮಿಷನ್ ಮತ್ತು ಸೂರ್ಯನ ಕೊರೋನಾ ಮತ್ತು ಸೌರ ಮಾರುತದ ತಿಳುವಳಿಕೆಯನ್ನು ಗಮನಾರ್ಹವಾಗಿ ಪತ್ತೆಹಚ್ಚುತ್ತದೆ. ಸೊ ನೋಡಿ, ಹೆಚ್ಚಿಸುತ್ತದೆ ಎಂದು ಮಾಜಿ ಇಸ್ರೋ ವಿಜ್ಞಾನಿ ಹೇಳಿದ್ದಾರೆ. ಇದನ್ನು ನೆಲುರಿಯುವ ಮಿಷನ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಗ್ರೌಂಡ್ ಬ್ರೇಕಿಂಗ್ ಮಿಷನ್ ಅಂತಲೂ ಕೂಡ ಇದನ್ನ ಮಾಡಿರ್ತಕ್ಕಂಥದ್ದು. ಇದು ಕೂಡ ನೆನಪಿರಬೇಕು ಸ್ನೇಹಿತರೆ. ಉಡಾವಣೆ ಮಾಡಿರುವುದು ನೆಲ ಮುರಿಯುವ ಮಿಷನ್ ಆಗಿದೆ. ಗ್ರೌಂಡ್ ಬ್ರೇಕಿಂಗ್ ಮಿಷನ್ ಅಂತ ಕರೀತಾರೆ. ಪಾಯಿಂಟ್ ಈ ಪದನೂ ಕೂಡ ಎಲ್ಲರೂ ಉಲ್ಲೇಖವಿರಬಹುದು, ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. 2024ರ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಕೆಳಗಿನ ಯಾವ ದೇಶವನ್ನು ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ಚೀನಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿ, ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ 2024 ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಚೀನಾ ದೇಶವನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. ನೋಡಿ, ವುಮೆನ್ಸ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ 2024 ಹಾಕಿ. ಓಕೆ, ಇಂಡಿಯಾ ಎಡ್ಜಸ್ ಔಟ್ ಆಫ್ ಚೀನಾ. ನೋಡಿ, 1-0 ಅಂತರದಲ್ಲಿ ಫೈನಲ್ನಲ್ಲಿ ಸೋಲಿಸಿ ಭಾರತ ಚಾಂಪಿಯನ್ ಆಗಿದೆ. ಬಿಹಾರದ ರಾಜ್ಗಿರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ಭಾರತ ಮಹಿಳಾ ಹಾಕಿ ತಂಡವು ಚೀನಾ ವಿರುದ್ಧ 1-0 ಅಂತರದಲ್ಲಿ ಜಯದೊಂದಿಗೆ 3ನೇ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತು. ಈ ಗೆಲುವು ಭಾರತದ 3ನೇ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪ್ರಶಸ್ತಿಯನ್ನು ಗುರುತಿಸುತ್ತದೆ. ಇದು ದಕ್ಷಿಣ ಕೊರಿಯಾದೊಂದಿಗೆ ಜಂಟಿ ಅಧಿಕ ವಿಜೇತರನ್ನು ಮಾಡಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಯಾವ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 104ನೇ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ನೋಡಿ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಓಕೆ, ಸೊ ಇಂಟರ್ನ್ಯಾಷನಲ್ ಸೋಲಾರ್
ಅಸೋಸಿಯೇಷನ್ ಅಂತ ಕರೀತಾರೆ. ಸಾರಿ ಫ್ರೆಂಡ್ಸ್, ಅಲಯನ್ಸ್ ಅದು. ಓಕೆ, ಅಲಯನ್ಸ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು. ಸರಿಯಾದಂಥ ಉತ್ತರ ಅರ್ಮೇನಿಯಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಇದೀಗ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 104ನೇ ಪೂರ್ಣ ಸದಸ್ಯನಾಗಿ ಅರ್ಮೇನಿಯಾ ಸೇರಿಕೊಂಡಿದೆ. ಸೊ ಈ ಒಂದು ಮಾಹಿತಿ ಗಮನಿಸಬಹುದು. ಅರ್ಮೇನಿಯಾ ಜಾಯ್ನ್ಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಆ್ಯಸ್, ನೋಡಿ 104th ಫುಲ್ ಮೆಂಬರ್ ಆಗಿದೆ. ಓಕೆ, ಫುಲ್ ಮೆಂಬರ್ ಆಗಿ ಆಯ್ಕೆಯಾಗಿರತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನವೆಂಬರ್ 15, 2024ರಂತೆ ಅರ್ಮೇನಿಯಾ ಅಧಿಕೃತವಾಗಿ ISAನ 104ನೇ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ISA ಬಗ್ಗೆ ನಾವು ನೋಡೋದಾದರೆ, ಭಾರತ ಮತ್ತು ಫ್ರಾನ್ಸ್ನಿಂದ ಸಹ ಸ್ಥಾಪಿತವಾದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಸೌರಶಕ್ತಿಯನ್ನು ಉತ್ತೇಜಿಸಲು ಮತ್ತು ಜಾಗತಿಕವಾಗಿ ಸೌರ ಸಂಬಂಧಿತ ಯೋಜನೆಗಳನ್ನು ಮುಂದುವರಿಸಲು ಕೇಂದ್ರೀಕರಿಸುತ್ತದೆ. 120ಕ್ಕೂ ಹೆಚ್ಚು ದೇಶಗಳ ಒಕ್ಕೂಟ ಪ್ರಾಥಮಿಕವಾಗಿ ಸೂರ್ಯನ ದೇಶಗಳು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿಯ ನಡುವೆ ಇರತಕ್ಕಂಥ ದೇಶಗಳು, ಈ ದೇಶಗಳನ್ನು ಇದು ಕೇಂದ್ರೀಕರಿಸುತ್ತದೆ. ಪ್ರಾಥಮಿಕ ಗುರಿ ನೋಡಿ, ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸೌರಶಕ್ತಿಯ ಸಾಮರ್ಥ್ಯ ಬಳಕೆಯನ್ನು ಉತ್ತೇಜಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ನವೆಂಬರ್ 2015ರಲ್ಲಿ ಪ್ರಸ್ತಾಪಿಸಿದ್ದಾರೆ. ಮೋದಿ ಸದಸ್ಯ ರಾಷ್ಟ್ರಗಳನ್ನು ಸೂರ್ಯಪುತ್ರ, ಸೂರ್ಯನ ಮಕ್ಕಳು ಎಂದು ಉಲ್ಲೇಖಿಸಿದ್ದಾರೆ, ನೆನಪಿರಲಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ನ್ಯೂಜಿಲೆಂಡ್ ಸತತ 3ನೇ ಆವೃತ್ತಿಗೆ ಅತ್ಯಂತ ಸುಸ್ಥಿರ ವ್ಯಾಪಾರ ಆರ್ಥಿಕತೆಯಾಗಿ ಉಳಿಸಿಕೊಂಡಿರುವ ಸಸ್ಟೈನಬಲ್ ಟ್ರೇಡ್ ಇಂಡೆಕ್ಸ್ 2024ರಲ್ಲಿ ಭಾರತದ ಶ್ರೇಣಿ ಏನು? ನೋಡಿ, ಸಸ್ಟೈನಬಲ್ ಟ್ರೇಡ್ ಇಂಡೆಕ್ಸ್ 2024 ಇತ್ತೀಚೆಗೆ ಬಿಡುಗಡೆಯಾಗಿದೆ. ಸೊ ಈ ಸಸ್ಟೈನಬಲ್ ಟ್ರೇಡ್ ಇಂಡೆಕ್ಸ್ 2024ರಲ್ಲಿ ನ್ಯೂಜಿಲೆಂಡ್ ಏನಿದೆ ಸತತ 3ನೇ ಬಾರಿಗೆ ಅತ್ಯಂತ ಸುಸ್ಥಿರ ವ್ಯಾಪಾರ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಹಾಗಾದರೆ ಸಸ್ಟೈನಬಲ್ ಟ್ರೇಡ್ ಇಂಡೆಕ್ಸ್ 2024ರಲ್ಲಿ ಭಾರತ ಅತ್ಯಂತ ಸುಸ್ಥಿರ ವ್ಯಾಪಾರ ಆರ್ಥಿಕತೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. 23ನೇ ಸ್ಥಾನದಲ್ಲಿದೆ. ಡೀಟೇಲ್ಸನ್ನು ಗಮನಿಸಬಹುದು. ನೋಡಿ, ಏನಿದೆ ಡೀಟೇಲ್ಸನ್ನು ನೋಡಿ. 2024ರಲ್ಲಿ ವಿಶ್ವದ ಅತ್ಯಂತ ಸುಸ್ಥಿರ ಆರ್ಥಿಕತೆಗಳು ವರದಿ ಬಿಡುಗಡೆಯಾಗಿದೆ. ಒಟ್ಟಾರೆ 24 ಅಂಕಗಳೊಂದಿಗೆ ಭಾರತವು ಸುಸ್ಥಿರ ವ್ಯಾಪಾರ ಸೂಚ್ಯಂಕ 2024ರಲ್ಲಿ ಜಾಗತಿಕವಾಗಿ 23ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಸತತ 3ನೇ ವರ್ಷಕ್ಕೆ ಅತ್ಯಂತ ಸಮರ್ಥನೀಯ ವ್ಯಾಪಾರ ಆರ್ಥಿಕತೆಯ ಸ್ಥಾನದಲ್ಲಿದೆ. ಎಲ್ಲ 3 ಸ್ತಂಭಗಳಲ್ಲಿ, ಅಂದರೆ 100ರ ಪರಿಪೂರ್ಣ ಸ್ಕೋರ್, ಆರ್ಥಿಕ, ಸಾಮಾಜಿಕ, ಪರಿಸರ ಅಂತ ಕರಿತೀವಿ. ಇದರಲ್ಲಿ 100ರ ಪರಿಪೂರ್ಣ ಸ್ಕೋರ್ ಮುಟ್ಟಿರ್ತಕ್ಕಂಥದ್ದಿದು. ಇನ್ನು ಮುಖ್ಯವಾಗಿ ಯುನೈಟೆಡ್ ಕಿಂಗ್ಡಮ್ 2ನೇ ಸ್ಥಾನದಲ್ಲಿದೆ. ನೋಡಿ, UK ನಂತರ ಇದು ಪರಿಸರ ಸುಸ್ಥಿರತೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಆರ್ಥಿಕ ಸ್ತಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಬೀಳುತ್ತದೆ, ಸ್ವಲ್ಪ ಮಟ್ಟಿಗೆ ಅಷ್ಟೇ. ಸೊ ಹಾಗಾದರೆ ಇಲ್ಲಿ ಟಾಪ್ 5 ದೇಶಗಳನ್ನು ಗಮನಿಸಿ. ನ್ಯೂಜಿಲ್ಯಾಂಡ್ 1ನೇ ಸ್ಥಾನ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಜಪಾನ್ ಇರತಕ್ಕಂಥದ್ದು ಟಾಪ್ 5 ದೇಶಗಳು. ಸೊ ಇವೆಲ್ಲ ನೆನಪಿರಬೇಕು ನಿಮಗೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.